ಇನ್ನು ಇಂಡಿಯಾ ಗೇಟ್ ಬಳಿ ಇದ್ದಂತ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಪೊಲೀಸರು ಕಳಿಸಿದ್ದಾರೆ. ದೆಹಲಿಯ ಇಂಡಿಯಾ ಗೇಟ್ ಈಗ ಖಾಲಿ ಆಗಿದೆ. ಬಹುತೇಕ ಸಂಜೆಯಿಂದಲೇ ಜನರನ್ನ ಅಲ್ಲಿಂದ ಕಳಿಸುವಂತ ಕೆಲಸ ಆಗಿದೆ. ಇಂಡಿಯಾ ಗೇಟ್ ಬಳಿ ಇದ್ದಂತ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ. ಸಂಜೆಯಿಂದಲೇ ಆಲ್ಮೋಸ್ಟ್ ರಾತ್ರಿ ಕತ್ತಲು ಕವಿತಿದ್ದ ಹಾಗೇನೆ ಎಲ್ಲರನ್ನೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಎಸ್, ನಾವು ಗಮನಿಸ್ತಾ ಇದೀವಿ ಇಂಡಿಯಾ ಗೇಟ್ ಬಳಿಯ ಚಿತ್ರಣವನ್ನ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೂಚನೆ ಕೊಡಲಾಗ್ತಾ ಇದೆ ಮನೆಗೆ ತೆರಳಿ ಅಂತ. ಈಗ ಇಂಡಿಯಾ ಗೇಟ್ ಖಾಲಿ ಅಂದ್ರೆ ಎಲ್ಲವೂ ಸುರಕ್ಷತಾ ಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಲಾಗಿದೆ. ಇದೇ ಪಾಕಿಸ್ತಾನ ಮತ್ತು ಭಾರತಕ್ಕಿರುವಂತಹ ಅಂತರ. ನಮ್ಮವರ ಸುರಕ್ಷಣೆಗೆ ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಆಗ್ತಾ ಇದ್ರೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ, ಅಲ್ಲಿನ ಸೇನಾ ಮುಖ್ಯಸ್ಥರು ಅವರೆಲ್ಲ ಅವರವರ ಸುರಕ್ಷತೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಜನರನ್ನು ಕೇಳೋರು ಯಾರು ಇಲ್ಲ. ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಮೋದ್, ಇದೀಗ ಎರಡು ಮೇಜರ್ ಅಪ್ಡೇಟ್ ಈ ಕ್ಷಣಕ್ಕೆ. ಒಂದ್ ಕಡೆ ಏನು ಪಾಕ್ ಪ್ರಧಾನಿಯ ನಿವಾಸದ ಬಳಿ ಆಗಿರುವಂತಹ ಅಟ್ಯಾಕ್ ಇದು ಗುಪ್ತ ಸ್ಥಳಕ್ಕೆ ಕಳಿಸಲಾಗಿದೆ ಅಂತ, ಜೊತೆಗೆ ಸುತ್ತಮುತ್ತ ಇರುವಂತಹ ದೆಹಲಿ ಸೇರಿದ ಹಾಗೆ ಎಲ್ಲಾ ಕಡೆ ಕೂಡ ಜನ ಸೇರುವಂತಹ ಪ್ರದೇಶಗಳಿಂದ ಎವಾಕ್ಯುವೇಟ್ ಮಾಡುವಂತ ಕೆಲಸ ಆಗ್ತದೆ. ಬಹುತೇಕ ಈಗ ಟೈಮ್ ಕೂಡ ಆಗಿರೋದ್ರಿಂದ ಬಹಳಷ್ಟು ಕಡೆ ಜನ ಸೇರ್ತಾ ಇದ್ರು. ರಾತ್ರಿಯಿಂದಲೇ ಶುರುವಾಗಿತ್ತು ಅಂತ ಎಲ್ಲ ಕಡೆ ಜನ ಕ್ರೌಡೆಡ್ ಪ್ಲೇಸ್ಗಳನ್ನ ಕ್ಲಿಯರ್ ಮಾಡೋದು. ಅವಿನಾಶ್, ಮುಂಜಾಗ್ರತಾ ಕ್ರಮಗಳನ್ನು ಪ್ರಮುಖವಾಗಿ ಉತ್ತರ ಭಾರತ ಪ್ರಮುಖ ರಾಜ್ಯಗಳಲ್ಲಿ ಹಾಗೂ ಗಡಿ ರಾಜ್ಯಗಳಲ್ಲಿ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ರಾಜಧಾನಿ ದೆಹಲಿಯಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಒಂದು ವಿಚಾರ, ಅಫ್ಕೋರ್ಸ್ ಹೊರಭಾಗದಿಂದ ಬರ್ತಾ ಇರುವಂತಹ ದಾಳಿ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಉರಿ ಭಾಗದಲ್ಲಿ ಉರಿಯ ಸೇನಾ ನೆಲೆಯ ಮೇಲೆ ಒಂದು ಸೂಸೈಡ್ ಬಾಂಬರ್ ಅಟ್ಯಾಕ್ ಕೂಡ ಆಗಿತ್ತು. ಇಂಥ ಒಂದು ಘಟನೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ಲೀಪರ್ ಸೆಲ್ಗಳ ಆಕ್ಟಿವಿಟಿ ಕೂಡ ತುಂಬಾ ಜೋರಾಗಿರುವಂತಹ ಸಾಧ್ಯತೆ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ದೆಹಲಿಯಲ್ಲಿರುವಂತಹ ಪ್ರಮುಖ ಬೀದಿಗಳಲ್ಲಿ ಯಾರು ಜನಜಂಗುಳಿ ಇತ್ತು, ಸಂಚಾರ ಇತ್ತು, ಓಡಾಟ ಇತ್ತು, ಅದೆಲ್ಲವನ್ನೂ ಕೂಡ ನಿರ್ಬಂಧ ಹೇರಲಾಗಿದೆ. ಜೊತೆಗೆ ಇಂಡಿಯಾ ಗೇಟ್ ಬಳಿ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನ ಓಡಾಟವನ್ನ ನಡೆಸ್ತಾ ಇದ್ರು. ತಡರಾತ್ರಿವರೆಗೂ ಕೂಡ ಓಡಾಟ ನಡೆಸ್ತಾ ಇದ್ರು. ಹೀಗಾಗಿ ಅವರೆಲ್ಲರೂ ಕೂಡ